ಕಾಪು ಬಿಲ್ಲವರ ಸಹಾಯಕ ಸಂಘದ ವತಿಯಿಂದ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಕಾಪು ಬಿಲ್ಲವ ಭವನ ಮತ್ತು ಶ್ರೀ ನಾರಾಯಣಗುರು ಸಭಾಂಗಣವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸೋಲೂರು ಆರ್ಯಡಿಗ ಮಹಾಸಂಸ್ಥಾನ ರೇಣುಕಾ ಪೀಠದ ಪೀಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಕಾಪು ಬಿಲ್ಲವರ ಪ್ರಾಮಾಣಿಕ ಪ್ರಯತ್ನ ಮತ್ತು ಪರಿಶ್ರಮದ ಫಲವಾಗಿ ಬಿಲ್ಲವರ ಭವನ ಎದ್ದು ನಿಂತಿದೆ ಎಂದರು. ಎಷ್ಟು ಸುಂದರವಾದ ಒಂದು ಹಾಲನ್ನು ನಿರ್ಮಾಣ ಮಾಡಿದ್ದೀರಿ. ಇದು ನಿಮ್ಮ ಪ್ರಾಮಾಣಿಕ ಸಮಾಜದ ಮೇಲಿರುವ ಕಟಿಬದ್ಧತೆಯನ್ನು ತೋರಿಸುತ್ತದೆ. ಹಾಗೆ ಹೇಳುವಾಗ ಸಮಾಜದ ಬಗ್ಗೆ ಒಂದು ಮಾತು ಹೇಳಬೇಕಾಗ್ತದೆ. ಮುಂದೆ ಮೊನ್ನೆ ಒಂದು ಸಮಾರಂಭದಲ್ಲಿ ಹೇಳಿದರು, ನೀವೆಲ್ಲ ಸಮಾಜದಲ್ಲಿ ಪ್ರತ್ಯೇಕವಾಗಿ ಕಾಣ್ತೀರಿ, ಹಳದಿ ಬಟ್ಟೆಯನ್ನು ಹಾಕ್ತೀರಿ ಅಂತ ಒಬ್ಬರು ಹೇಳಿದರು. ಬಿಲ್ಲವ ಭವನದ ಮುಖ್ಯ ದ್ವಾರ ಹಾಗೂ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ನೆರವೇರಿಸಿದ್ರು. ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯವರು ಸಿಂಧು ಪೂವಾ ಪೂಜಾರಿ ವೇದಿಕೆಯನ್ನ ಉದ್ಘಾಟಿಸಿದ್ರು. ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಸಭಾಂಗಣವನ್ನ ಉದ್ಘಾಟಿಸಿದ್ರು. ಆಡಳಿತ ಕಚೇರಿಯನ್ನ ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಎ ಗಫೂರ್ ಉದ್ಘಾಟಿಸಿದ್ರು. ಲಾಲಾಜಿ ಆರ್ ಮೆಂಡನ್ ಭೋಜನಾ ಶಾಲೆಯನ್ನ ಉದ್ಘಾಟಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಂಜುನಾಥ್ ಪೂಜಾರಿ ಹೆಬ್ರಿ, ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಳಿಯ ಅಧ್ಯಕ್ಷ ಸೂರ್ಯಕಾಂತ್ ಜಯಸುವರ್ಣ, ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮನೋಹರ್ ಶೆಟ್ಟಿ, ಹಳೆ ಮಾರಿಗುಡಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಪ್ರಸಾದ್ ಶೆಣೆ, ಕಾಪು ಸಿಎ ಬ್ಯಾಂಕಿನ ಅಧ್ಯಕ್ಷ ಕಾಪು ದಿವಾಕರ್ ಶೆಟ್ಟಿ, ಜಾತ್ಯತೀತ ಜನತಾದಳ ಉಡುಪಿ ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟಿ ಬಾಲಾಜಿ, ಕಾಪು ಪುರಸಭೆಯ ಅಧ್ಯಕ್ಷೆ ಮೋಹಿನಿ ಶೆಟ್ಟಿ, ಉಪಾಧ್ಯಕ್ಷೆ ಸರಿತಾ ಶಿವಾನಂದ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಕಾಪು ಬಿಲ್ಲವ ಸಹಾಯಕ ಸಂಘದ ಗೌರವಾಧ್ಯಕ್ಷ ಪ್ರಭಾಕರ್ ಎಸ್ ಪೂಜಾರಿ, ಪ್ರಧಾನ ಅರ್ಚಕ ಚರಣ್ ಶಾಂತಿ, ಕಾಪು ಬಿಲ್ಲವರ ಸಹಾಯಕ ಸಂಘದ ಮಾಜಿ ಅಧ್ಯಕ್ಷರಾದ ಶೇಖರ್ ಎಸ್ ಸಾಲ್ಯನ್, ಮಾಧವ ಆರ್ ಪಾಲನ್, ಗೌರವ ಪ್ರಧಾನ ಕಾರ್ಯದರ್ಶಿ ವಿಠಲ ಬಿ ಸಾಲ್ಯನ್, ಉಪಾಧ್ಯಕ್ಷರಾದ ಐತಪ್ಪ ಎಸ್ ಕೋಟ್ಯನ್, ಸಕೇಂದ್ರ ಬಿ ಸುವರ್ಣ, ಮಧು ಪಾಲನ್, ಕೋಶಾಧಿಕಾರಿ ಉದಯ ಸನಿಲ್, ಮಹಿಳಾ ಮಂಡಳಿಯ ಸಂಚಾಲಕಿ ಸರಿತಾ ಎಸ್ ಸಾಲ್ಯನ್, ಪ್ರತಿನಿಧಿ ಪ್ರೇಮ ರಾಘು ಉಪಸ್ಥಿತರಿದ್ದರು. ಕಾಪು ಬಿಲ್ಲವರ ಸಹಾಯಕ ಸಂಘದ ಅಧ್ಯಕ್ಷ ವಿಕ್ರಮ್ ಕಾಪು ಅಧ್ಯಕ್ಷತೆ ವಹಿಸಿ ಸ್ವಾಗತಿಸಿದ್ರು. ಸಂಘ ಸಂಸ್ಥೆ ಮತ್ತೊಂದು ಭಜನೆ ಅಂಚನೆ ಗುರು ಜಯಂತಿ ಮಂಗಳೋತ್ಸವ ಇಂಚಿನ ಕಾರ್ಯಕ್ರಮವನ್ನು ಗುರುದೇವರನ್ನ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರ ಬಂದ ಉದ್ದೇಶವನ್ನು ತುಂಬುದಿ ಒಂದು ಪ್ರತಿ ಒಂದು ಜಾತಿಯಾಗಲಿ ಒಟ್ಟು ಮಾಡೊಂದು ಭಜನೆ ಇನ್ನಿತರ ಕಾರ್ಯಕ್ರಮ ಮತ್ತು ಬರುತ್ತಿದ್ದೇವೆ. ಜೊತೆ ಕಾರ್ಯದರ್ಶಿ ಅನಿಲ್ ಕುಮಾರ್ ಪ್ರಸ್ತಾವನೆಗೆ ಇದ್ರು. ಸಚೇಂದ್ರ ಅಂಬಾಗಿಲು ಕಾರ್ಯಕ್ರಮ ನಿರೂಪಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.